ದೃಷ್ಟಿ ಬೊಟ್ಟು ಬಿಟ್ಕೊಡಿ ದತ್ತಮ್ಮ. ಸದ್ದು ಒಬ್ಬರು ಮಾತಾಡಿದ್ರು, ಯಾರಾದ್ರೆ ಈ ಮದುವೆಗೆ ಅಡ್ಡ ಬಂದ್ರು ಉಡಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಪುರೋಹಿತ್ರೆ, ಶುರು ಮಾಡಿ ಮಂತ್ರ. ಶಾಸ್ತ್ರೋಕ್ತವಾಗಿ ಶುರು ಮಾಡಿ. ಬುದ್ಧಿ ಬುದ್ಧಿ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಬುದ್ಧಿ. ನನ್ನ ಮಗಳು ಭಾಳ ಹಾಳಾಗ್ಬಿಡುತ್ತೆ ಬುದ್ಧಿ. ದಯವಿಟ್ಟು ಬಿಟ್ಬಿಡಿ ಬುದ್ಧಿ, ಬೇಡ್ಕೋತೀನಿ, ಬಿಟ್ಬಿಡಿ ಬುದ್ಧಿ. ಚೆನ್ನಮ್ಮ, ನಿಮ್ಮ ಮಗಳ ಜೀವನ ಹೇಗೆ ಚೆನ್ನಮ್ಮ ಹಾಳಾಗತ್ತೆ? ಅವಳು ನನ್ನ ಪ್ರೀತಿ ಮಾಡ್ತಿದ್ದಳಲ್ವಾ? ಇಲ್ಲ ಬುದ್ಧಿ, ಅದು ಅದು ವಯಸ್ಸಿಗೆ ಬಂದಿರೋ ಒಂದು ಯೋಚನೆ ಅಷ್ಟೇ ಬುದ್ಧಿ. ಖಂಡಿತ ಅವಳಿಗೆ ನಿನ್ನ ಬಯಸ್ಬೇಕು ಅನ್ನೋ ಬುದ್ಧಿ ಇಲ್ಲ ಬುದ್ಧಿ. ಚೆನ್ನಮ್ಮ, ನನ್ನ ಮದುವೆ ಆಗೋ ಹುಡುಗಿ 7 ಜನ್ಮದ ಪುಣ್ಯ ಮಾಡಿರ್ಬೇಕಂತ ನಿನ್ನ ಬಾಯಲ್ಲೇ ನಾನು ಕೇಳಿದ್ದೀನಲ್ವ ಚೆನ್ನಮ್ಮ. ಚೆನ್ನಮ್ಮ, ನಿಮ್ಮ ಮಗಳು ಪುಣ್ಯ ಮಾಡಿದಾಳೆ. ಹೇಳಿದ್ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ವಾ? ಏನ್ ಮಾಡೋದು ಇವಾಗ? ನಾನು ಮಾಡು ಮಾದೇವ. ಭಗವಂತ, ಯಾಕಪ್ಪ ನನ್ನ ಮಗನ ಬಾಡಲ್ಲಿ ಇಷ್ಟು ಪರೀಕ್ಷೆ ಇಟ್ಟಿದ್ಯಾ? ಇಂದು ಜೀವನದಲ್ಲಿ ನನ್ನ ಮಗ ಅದೆಷ್ಟು ನೋವು ಅನುಭವಿಸ್ಬೇಕು. ಅಯ್ಯೋ ನಂದತ್ತ, ಇನ್ಮೇಲೆ ಯಾವತ್ತೂ ಮದುವೆ ಆಗಲ್ವಾ? ಆಗಲ್ಲ ಆಗಲ್ಲ. ಮದುವೆ ಮಾಡ್ಕೊಪ್ಪ ಅಂತ ನಾನು ಹೇಗೆ ಹೇಳಕ್ಕಾಗುತ್ತೆ? ಹೇಗೆ? ಕೊನೆಗೂ ನನ್ನ ಮಗನ ಮದುವೆನ ನೋಡಿದೆ, ನನ್ನ ಜೀವನ ಮುಗ್ದೋಗೋ ಥರ ಮಾಡಿಬಿಟ್ಟಿಲ್ಲಪ್ಪ ನೀನು. ಅಮ್ಮರೇ 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 ಅಮ್ಮರೇ, ದಯವಿಟ್ಟು ಬೇಗ ಬನ್ನಿ ಅಮ್ಮರೇ. ಅಲ್ಲಿ ದೊಡ್ಡ ಅನಾಹುತ ನಡೀತಿದೆ, ದಯವಿಟ್ಟು ಬನ್ನಿ ಅಮ್ಮರೇ, ಕಾಪಾಡಿ ಅಮ್ಮರೇ. ನೋಡು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೇನೂ ಇಲ್ಲ. ದೃಷ್ಟಿ ತಪ್ಪು ಮಾಡಿದಾಳೆ, ಅದಕ್ಕಾಗಬೇಕಾದ ಶಿಕ್ಷೆ ಆಗುತ್ತೆ. ಅಮ್ಮರೇ, ನಿನಗೆ ಬುದ್ಧಿಯವ್ರಿಗೆ ನನ್ನ ಮಗಳು ಮೋಸ ಮಾಡಿದ್ದಾಳೆ ಅಂತ ಅನ್ಸಿದ್ರೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಅಮ್ಮೋರೆ. ಆದರೆ ಈಗ ನಡೀತಿರೋ ಅನ್ಯಾಯನ ನಿಲ್ಲಿಸಿ ಅಮ್ಮೋರೆ, ಬನ್ನಿ ಅಮ್ಮೋರೆ. ನನ್ನ ಮಗ ತಗೊಂಡಿರೋ ತೀರ್ಮಾನ ಅವನದು. ಅವನು ಅನುಭವಿಸ್ತಿರೋ ನೋವಿಗೆ ದತ್ತ ಯಾವ ಥರ ನಿರ್ಧಾರ ತಗೋತಾನೋ ಅದು ಅವನಿಗೆ ಬಿಟ್ಟಿದ್ದು. ದೃಷ್ಟಿ ಪರವಾಗಿ ನಾನು ಮಾತಾಡಲ್ಲ. ಒಬ್ರಿಗೊಬ್ರು ಕಟ್ಕೊಂಡು ಸೌಕರ್ಯ ದೃಷ್ಟಿ ಕಷ್ಟ ಕುಂಕುಮ ಹಾಕಿವೆ. ಅರ್ಚಕರೇ, ದತ್ತಾಬಾಯಿ ಮದುವೆ ಸ್ಟಡಿಯಾಗಿರಬೇಕು.
ಹಾಕು ಹೂವ ಮುಂದೆ ಇಬ್ರು ಒಟ್ಟಿಗೆ ಪೂಜೆ ಮಾಡಿ ಬೈ. 1 2 3 ಸಾಕಲ್ಲ ತಗೊಳ್ಳಿ. ಅರ್ಚಕರೇ ಮಂತ್ರ ಬಜರಂಗಿ ನನ್ನ ದೋಸ್ತಿ ಮೇಲಾಣೆ, ಇವತ್ತು ಮಾತ್ರ ಏನು ಮಾತಾಡಬೇಡ. ದತ್ತ ದತ್ತ ದತ್ತು ದತ್ತು ಇರು, ನೋಡು ನೋಡು. ದತ್ತು ನೋಡು, ಇವಳಿಗೆ ಶಿಕ್ಷೆ ಕೊಡೋದಾದ್ರೆ ಅದಕ್ಕೆ ದಾರಿ ಇದೆಲ್ಲಪ್ಪ. ಅಮ್ಮ ದಾರಿ ಯಾವುದು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಮ್ಮ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಈ ವಿಷಯಕ್ಕೆ ಮಾತ್ರ ಮಧ್ಯ ಬರಬೇಡಿ. ಹಾಗೆ ಮಾತಾಡಬೇಡ ದತ್ತ, ಬೇಡ. ಇದು ಸರಿಯಲ್ಲ. ಆ ಹುಡುಗಿ ಜೀವನದ ಕತೆ ಕಡೋ, ಇದು ಬೇಡ. ಅಮ್ಮ ನನ್ನ ಕತೆ ಅವಳು ಬರೆದ್ಲು, ಈಗ ಅವಳ ಕತೆನ ನಾನು ಬರೀತೀನಿ. ದತ್ತ ಹೇಳ್ತಾ ಇದ್ದೀನಿ, ಅಮ್ಮ ಹೇಳ್ತಿದ್ದೀನಿ, ಬೇಡ ಬೇಡ ಬೇಡ. ದತ್ತು ಸರಿ ಅಲ್ಲ ದತ್ತು, ನೀನ್ ತಪ್ಪು ಮಾಡ್ತಿದ್ಯಾ. ಅಕ್ಕ ನೀನು ಸುಮ್ಮನೆ ಇದ್ಬಿಡಕ್ಕ. ತಪ್ಪು ಎಲ್ರಿಂದನೂ ಆಗತ್ತಕ್ಕ. ಆಗಿಲ್ವಾ ಅಮ್ಮ? ನಿಮ್ಮಿಂದನೂ ತಪ್ಪಾಗಿದೆ ಅಂತ ನೀವೇ ಹೇಳಿದ್ರಲ್ಲಮ್ಮ. ಆದರೆ ಇವಳಿಗೆ ಮಾತ್ರ ಶಿಕ್ಷೆ ಯಾಕೆ ಅಂತ ಎಲ್ಲರಿಗೂ ಅನಿಸಿರ್ಬೋದು. ಗೊತ್ತಿದ್ದು ಮಾಡೋದು ಮಹಾ ತಪ್ಪಮ್ಮ. ಇವಳ ನಿರ್ಧಾರದಿಂದ ನಂಗೆ ನೋವಾಯಿತು, ನಿನ್ನ ನಿರ್ಧಾರದಿಂದ ನಿಮಗೆ ನೋವಾಯಿತು. ನನ್ನ ನಿರ್ಧಾರದಿಂದ ಏನಾಗತ್ತೆ ಅಂತ ಎಲ್ಲರೂ ನೋಡಬೇಕು, ಯಾರೂ ಅಡ್ಡ ಬರೋಂಗಿಲ್ಲ. ಅಮ್ಮರೇ ದಯವಿಟ್ಟು ಏನಾದರೂ ಮಾಡಿ ಅಮ್ಮರೇ, ನಿಮ್ಮನ್ನ ಬೇಡ್ಕೊತೀನಿ ಅಮ್ಮರೇ. ನನ್ನ ಪಡ್ಕೊಳಕ್ಕೆ ಎಷ್ಟೆಲ್ಲ ಮೋಸ ಮಾಡಿದಳಮ್ಮ, ಅದಕ್ಕೆ ತಕ್ಕನಾಗೆ ಅವಳು ಅನುಭವಿಸ್ಲಿ ಬಿಡಮ್ಮ. ಸ್ನೇಹಿತರೆ, ಮುಂದೆ ಗಂಟು ಪೂಜೆ ಮಾಡಬೇಕು ಬೈ. ಮಾಡಿಸಿ ಮತ್ತೆ. ತಾಳಿಗೆ ಅಷ್ಟ ಕುಂಕುಮ ಹಿಂದೆ ನನಗೂ ಹಿಂದೆನೇ ಪೂಜೆ ಮಾಡಿದ್ದು. ಅಗ್ನಿ ಸ್ಥಾಪನೆ ಮಾಡಬೇಕು ಬೈ. ಮಾಡಿ ಬೆಂಕಿಪಟ್ಟಣ ಅಗ್ನಿ ಸ್ಥಾಪನೆ ಮಾಡಿದ್ವಿ. ಅಗ್ನಿದೇವಾಯ ನಮಃ. ಎಷ್ಟು ಬೆಂಕಿ ಇದ್ರೂ ಸಾಲಲ್ಲ, ತಗ ಅಂತ ನನ್ನ ಹೃದಯ ಉರಿತಾ ಇದೆಯಲ್ಲ, ಹಾಗೆ ಉರಿಬೇಕು.
ಸಪ್ತಪದಿಯ ಯಾವುದೇ ಪ್ರಮಾಣ ವಚನಕ್ಕೂ ನಾನು ದತ್ತ ಶ್ರೀರಾಮ್ ಪಾಟೀಲ್ ಮನ್ಸಾರೆ ಒಪ್ಪಲ್ಲ. ಪುರೋಹಿತ್ರೆ, ಫಸ್ಟು ದೃಷ್ಟಿ. ಹಾಂ ಓ ದೃಷ್ಟಿ ದೃಷ್ಟಿ ಮಂತ್ರ. ದೃಷ್ಟಿ, ಆಶ್ರಯ ಕೊಟ್ಟಿದ್ದಕ್ಕೆ ಪೆನ್ಗೆ ಚೂರಿ ಹಾಕ್ಬಿಟ್ಟೆ. ನಂಬಿಕೆ ವಿಶ್ವಾಸ ತೋರಿಸಿದ್ದಕ್ಕೆ ಕುತ್ಕೆನೆ ಕೂಯ್ದ್ಬಿಟ್ಟಲ್ಲೇ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ, ಆದರೆ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾ ಇದ್ದೀನಿ, ನಿನ್ನ ಬದುಕು ನಾನು ನರ್ಕ ಮಾಡಿಲ್ಲ ಅಂದರೆ ನಾನು ದತ್ತ ಬಾಯೇ ಅಲ್ಲ. ಹ್ಯಾಪಿ ಇಲ್ಲ, ಸ್ಯಾಡ್ ಮ್ಯಾರಿಡ್ ಲೈಫ್.